ಆಧುನಿಕ ಜಗತ್ತು ಶಾಸ್ತ್ರಲೋಕದಲ್ಲಿ ಬಹಳ ಮುಂದುವರಿದಿದೆ. ಮಾತ್ರ ಅದು ವಿಪ್ಲವನ್ನೇ ಸೃಷ್ಟಿಸ್ತಾ ಇದೆ. ಅದಕ್ಕೊಂದು ಉದಾಹರಣೆ ಎಂಬಂತೆ ಇದೀಗಾಗಲೇ ಬಾಹ್ಯಾಕಾಶ ಲೋಕದಲ್ಲಿ 8 ದಿನಗಳ ಯಾತ್ರೆಗೆ ಹೋದ ಇಬ್ಬರು ವ್ಯಕ್ತಿಗಳು ಅಲ್ಲಿ ಏನೋ ತಾಂತ್ರಿಕ ದೋಷಗಳಿಂದ ತಿಂಗಳುಗಳ 9 ತಿಂಗಳೇನೋ ಅಲ್ಲಿ ಬಾಕಿಯಾಗಿದ್ದರು. ಇಡೀ ವಿಶ್ವವೇ ಅವರಿಗಾಗಿ ಪ್ರಾರ್ಥಿಸುತ್ತಾ ಅವರ ಜೀವ ರಕ್ಷಣೆಗಾಗಿ ಕಾತರಿಯಿಂದ ಕಾಯುತ್ತಿರುವಾಗಲೇ ಏನು ಮಾಡುವುದೆಂಬ ಚಿಂತನೆಯಲ್ಲಿ ಮುಳುಗಿರುವಾಗ ನಾಸಾ ಈಗ ವೈಜ್ಞಾನಿಕ ಲೋಕದಲ್ಲಿ ಬಹಳ ಒಂದು ಶ್ಲಾಘನೀಯವಾದ ಕೆಲಸವನ್ನು ಮಾಡಿದೆ. ಅವರಿಬ್ಬರನ್ನು ಅಲ್ಲಿಂದ ಒಂದು 3 ದಿನಗಳಲ್ಲಿ ಹೋಗಿ ಅಲ್ಲಿಂದ ಕರೆತಂದಿದೆ. ನಿನ್ನೆ ರಾತ್ರಿ ಏನೋ 3:25ಕ್ಕೆ ಈ ಭೂಮಿಗೆ ಅವರು ತಲುಪಿದ್ದಾರೆ. ಈ ಒಂದು ಕಾರ್ಯವನ್ನು ಧಾರ್ಮಿಕ ಗುರುಗಳಾಗಿ ಮಾಹಿನ್ ದಾರಿಮಿ ಉಸ್ತಾದ್ ಮತ್ತು ಹನೀಫ್ ದಾರಿಮಿ ಆದ ನಾನು ಇದನ್ನು ಶ್ಲಾಘಿಸುತ್ತಿದ್ದೇನೆ. ಇನ್ನು ಮುಂದುವರಿದು ಧಾರಾಳ ಉತ್ತಮ ಕಾರ್ಯಕ್ರಮಗಳನ್ನು ವಿಪ್ಲವವನ್ನು ವೈಜ್ಞಾನಿಕ ಲೋಕಕ್ಕೆ ಸೃಷ್ಟಿಸಲು ಸಾಧ್ಯವಾಗಲಿ ಎಂದು ಬಯಸ್ತೇನೆ. ಅವರಿಗೆ ಅಲ್ಲಿ ನಾಸಾ ವಿಜ್ಞಾನಿಗಳಿಗೂ ಮತ್ತು ಅದಕ್ಕೆ ಬೇಕಾಗಿ ಯಾರೆಲ್ಲ ಭಾರತ ದೇಶದ ಮತ್ತು ಅಮೆರಿಕ ದೇಶದ ಮತ್ತು ಇತರ ಯಾರೆಲ್ಲ ಅದಕ್ಕಾಗಿ ಸಹಕರಿಸಿದ್ದೀರಾ ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ.